ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮುರುಘರಾಜೇಂದ್ರ ಬೃಹನ್ ಮಠಕ್ಕೆ ಅಂಟಿದ್ದಂತಹ ಕಳಂಕವೊಂದು ತೊಳೆದಿದೆ. ಶಿವಮೂರ್ತಿ ಮುರುಘಾಶ್ರೀ ಪೋಕ್ಸೋ ಆರೋಪದಿಂದ ಮುಕ್ತರಾಗಿದ್ದಾರೆ. ಸ್ವಾಮೀಜಿ ಸೇರಿ 3 ಆರೋಪಿಗಳು ನಿರ್ದೋಷಿ ಅಂತ ಚಿತ್ರದುರ್ಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಬಿಗ್ ರಿಲೀಫ್ ಬಗ್ಗೆ ಸ್ವಾಮೀಜಿ ನೋ ಕಮೆಂಟ್ಸ್ ಎಂದಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ 4-5 ದಿನಗಳಲ್ಲಿ ಕ್ಲೈಮ್ಯಾಕ್ಸ್ ಬೀಳುವಂತಹ ಸೂಚನೆ ಸಿಕ್ಕಿದೆ. ನವೆಂಬರ್ ಅಂತ್ಯದ ಒಳಗೆ ಪವರ್ ಪ್ರಹಸನಕ್ಕೆ ಹೈಕಮಾಂಡ್ ಅಂತ್ಯ ಹಾಡುವ ನಿರೀಕ್ಷೆ ಹೆಚ್ಚಿದೆ. ಅಳೆದು ತೂಗಿ ಮುಖ್ಯಮಂತ್ರಿ ಗದ್ದುಗೆ ಗುದ್ದಾಟಕ್ಕೆ ಫುಲ್ ಸ್ಟಾಪ್ ಹಾಕೋಕೆ ರಾಹುಲ್ ಖರ್ಗೆ ಕಸರತ್ತು ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಪಕ್ಷದ ಆಸ್ತಿ, ಡಿಕೆಶಿ ಪಕ್ಷದ ಶಕ್ತಿ, ಇಬ್ಬರ ನಡುವೆ ಕುರ್ಚಿ ಅಂತರ ತಂದಿದೆ. ಇದಕ್ಕೆ ತೆರೆ ಎಳೆಯೋಕೆ ಡಿಕೆಶಿಗೆ ರಾಹುಲ್ ಸಂದೇಶದ ಜೊತೆ ಬುಲಾವ್ ನೀಡಿದ್ದಾರೆ. ಕನಕಪುರ ಕಲಿ ಹೈನಾಯಕನಿಗೆ ಮನವಿಯೊಂದನ್ನ ಇಟ್ಟಿದ್ದಾರೆ. ಸಿಎಂ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲೋಕೆ ಆಪ್ತ ನಾಯಕರು ಶಪಥ ಮಾಡಿದ್ದಾರೆ. 100 ದಿನ ಇದು ನಟನಾಗಿ ದರ್ಶನ್ಗೆ ಅತಿ ಹೆಚ್ಚು ಖುಷಿ ಕೊಡ್ತಾ ಇದ್ದ ದಿನ. ಆದ್ರೆ ಕೊಲೆ ಅನ್ನುವಂಥ ಕಳಂಕ ಹೊತ್ತು ದಾಸ ಪರಪ್ಪನ ಅಗ್ರಹಾರದಲ್ಲಿ 100 ದಿನ ಪೂರೈಸಿದ್ದಾರೆ. ದಿಂಬು ಹಾಸಿಗೆ, ಬಿಸಿಲು ಚಳಿ ನಡುವೆ ಕಾರಾಗೃಹವಾಸವನ್ನ ಅನುಭವಿಸುತ್ತಿದ್ದಾರೆ. ಶೀಘ್ರದಲ್ಲೇ ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. ಜನಸ್ನೇಹಿ ಅಧಿಕಾರಿ, ದಕ್ಷತೆಗೆ ಹೆಸರುವಾಸಿಯಾಗಿದ್ದ ಮಹಾಂತೇಶ್ ಬೀಳಗಿ ಇನ್ನು ನೆನಪು ಮಾತ್ರ. ಭೀಕರ ಅಪಘಾತದಲ್ಲಿ ಮಡಿದ ಜನರ ನೆಚ್ಚಿನ IAS ಅಧಿಕಾರಿಯ ಅಂತ್ಯ ಸಂಸ್ಕಾರ ನೆರವೇರಿದೆ. ಒಳ್ಳೆಯತನಕ್ಕೆ ಹೆಸರಾಗಿದ್ದ ಬೀಳಗಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸಾವಿನ ಸಂಖ್ಯೆ 4ಕ್ಕೇರಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.